ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರಿಂಗ್ ಸೀರೀಸ್ನಲ್ಲಿ ನಾವಿವತ್ತು ಒಂದು ಒಳ್ಳೆಯ ನಮ್ಮಲ್ಲೇ ಇರ್ತಕ್ಕಂತಹ ಗುಣವನ್ನು ನಾವು ಬೆಳೆಸ್ಕೊಳ್ಳೋಣ. ಅದಾಗಿದೆ ಅವಕಾಶ. ಜೀವನದಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಆ ಅವಕಾಶ ಉಪಯೋಗಿಸ್ಕೊಳ್ಳೋ ಟೈಮಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಮ್ಮ ಜೊತೆಗೆ ಅದು ಸತ್ತು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ನಾಳೆ ಮಾಡಬೇಕು ಅಂದ್ಕೊಳ್ಳೋದು ಇವತ್ತು ಮಾಡು, ಇವತ್ತು ಮಾಡಬೇಕು ಅಂದ್ಕೊಳ್ಳೋದು ಈಗಲೇ ಮಾಡು, ಆಗಲೇ ನಿನ್ನ ಹತ್ರ ಇರ್ತಕ್ಕಂತಹ ಅವಕಾಶ ನೀನು ಸದುಪಯೋಗ ಮಾಡ್ಕೊಂಡಂಗೆ ಆಗುತ್ತೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾನು ಒಂದು ಪ್ರೇರಣೆ ಕೊಡ್ತಕ್ಕಂತಹ ಒಂದು ಸ್ಟೋರಿ ಕಥೆಯನ್ನು ಹಂಚ್ಕೊಳ್ತೇನೆ. ಒಂದು ಗ್ರಾಮದಲ್ಲಿ ಆ ಗ್ರಾಮದ ಹಿರಿಯ ಮುಖಂಡ ಇರ್ತಾನೆ. ಆತ ಯಾರೇ ಆತನ ಮನೆಗೆ ಬಂದಾಗ ಮಲಗಲಿಕ್ಕೆ ಮತ್ತೆ ಊಟ ಕೊಟ್ಟು ಆಶ್ರಯ ಕೊಡ್ತಾ ಇರ್ತಾನೆ. ಆ ವ್ಯಕ್ತಿ ಅವರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಪೆಟ್ಟಿಗೆಯಲ್ಲಿ ಒಂದು ಬಂಗಾರದ ಪ್ಲೇಟನ್ನು ಬಚ್ಚಿಟ್ಟಿರ್ತಾನೆ. ಅವನು ಯೋಚನೆ ಮಾಡ್ತಾನೆ, ನನಗೆ ಒಳ್ಳೆ ಅವಕಾಶ ಸಿಕ್ಕಿದಾಗ ನಾನು ಈ ಒಂದು ಬಂಗಾರದ ಪ್ಲೇಟಲ್ಲಿ, ಈ ಬಂಗಾರದ ತಟ್ಟೆಯಲ್ಲಿ ನಾನು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಗೆ ಊಟವನ್ನು ಬಡಿಸ್ಬೇಕು ಅಂತ ಆ ಅವಕಾಶಕ್ಕೆ ಕಾಯ್ತಾ ಇರ್ತಾನೆ. ಒಂದ್ಸತಿ ಆ ಊರಿಗೆ ಒಬ್ಬ ಸಾಧು ತೀರ್ಥಯಾತ್ರೆಗೆ ಅಂತ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ರಾತ್ರಿ ಆಗ್ಬಿಡುತ್ತೆ. ಈ ಹಿರಿಯ ಮುಖಂಡನ ಮನೆಗೆ ಆಶ್ರಯ ತಗೊಳ್ಳೋದಕ್ಕೆ ಬರ್ತಾನೆ, ಆಶ್ರಯ ಪಡ್ಕೊಳ್ಳೋಕ್ಕೆ. ಆಗ ಅವನಿಗೆ ಊಟ ಉಪಚಾರ ಮಾಡಿ ಆಶ್ರಯ ಕೊಡಬೇಕು ಅಂತ ಈ ಹಿರಿಯ ಮುಖಂಡ ತೀರ್ಮಾನಿಸ್ತಾನೆ. ಊಟ ಬಡಿಸೋಕೆ ಮೊದಲು ಆ ಪೆಟ್ಟಿಗೆ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಆ ಬಂಗಾರದ ಪ್ಲೇಟನ್ನು ತೆಗಿತಾನೆ. ತೆಗೆದು ಇದನ್ನು ಈ ಸಾಧುಗೆ ನಾನು ಊಟಕ್ಕೆ ಬಡಿಸಿದಾಗ ಇದಕ್ಕೊಂದು ಬೆಲೆ ಸಿಗುತ್ತೆ ಅಂತ ಮೊದಲು ಆಲೋಚನೆ ಬರುತ್ತೆ. ಬಂದ ತಕ್ಷಣವೇ ಎರಡನೇ ಆಲೋಚನೆ ಬರುತ್ತೆ, ನಾನು ಏನಕ್ಕೆ ಈ ವ್ಯಕ್ತಿಗೆ ಬಡಿಸ್ಬೇಕು, ಈತ ಏನು ದೊಡ್ಡ ಪ್ರಖ್ಯಾತ ಆಗಿಲ್ಲ, ಯಾವುದೇ ರೀತಿ ದೊಡ್ಡ ಸಮಾಜದಲ್ಲಿ ಹೆಸರು ಗೌರವ ಪಡ್ಕೊಂಡಿರೋಂಥ ಸಾಧು ಏನಲ್ಲ, ಈತನಿಗೆ ಯಾಕೆ ನಾನು ಈ ತಟ್ಟೆಯಲ್ಲಿ ಬಡಿಸ್ಬೇಕು ಅಂತ ಹೇಳಿ ಮತ್ತೆ ಆ ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ನಾರ್ಮಲ್ ಪ್ಲೇಟಲ್ಲಿ ಊಟ ಬಡಿಸ್ಬಿಡ್ತಾನೆ. ಆಮೇಲೆ ಆ ಸಾಧು ನೆಕ್ಸ್ಟ್ ಡೇ ಹೊರಟೋಗ್ತಾರೆ. ಕೆಲವು ದಿನಗಳ ನಂತರ ಆ ಊರಿಗೆ ಒಬ್ಬ ಮಂತ್ರಿ ಹಾಗೇನೆ ಆ ಊರಿಗೆ ಪಾದಾರ್ಪಣೆ ಮಾಡ್ತಾನೆ. ಆಗ ಈತನ ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಈತನ ಮನೆಯಲ್ಲಿ ಊಟ ಉಪಚಾರ ಪಡ್ಕೊಳ್ಳೋಕ್ಕೆ ಬರ್ತಾನೆ. ಆಗ ಈ ಊರಿನ ಮುಖಂಡ ಅನ್ಕೊಳ್ತಾನೆ, ನಾನು ಮಂತ್ರಿಗಾದರೂ ಈ ಬಂಗಾರದ ತಟ್ಟೆಯಲ್ಲಿ ಬಡಿಸ್ಬೇಕು ಅಂತ ಆ ಬಂಗಾರದ ಪ್ಲೇಟ್ ತಗೊಳಕ್ಕೆ ಹೋಗ್ತಾನೆ. ಮತ್ತೊಂದು ಆಲೋಚನೆ ಬರುತ್ತೆ, ಮಂತ್ರಿಗೆ ಬಡಿಸಿದ್ರೆ ಏನು ದೊಡ್ಡಸ್ತಿಗೆ ಇದೆ, ರಾಜನಿಗಾದರೂ ಕೊಟ್ಟರೆ ಒಂದು ಬೆಲೆ ಸಿಗುತ್ತೆ, ಯೋಗ್ಯವಾದಂಥ ವ್ಯಕ್ತಿಗೆ ತಾನೇ ನಾನು ಈ ಪ್ಲೇಟಲ್ಲಿ ಊಟ ಕೊಡಬೇಕು ಅಂತ ಮತ್ತೆ ಆ ಪ್ಲೇಟನ್ನು ಒಳಗಿಟ್ಟುಬಿಡ್ತಾನೆ. ನಾರ್ಮಲ್ ತಟ್ಟೆಯಲ್ಲಿ ಊಟ ಬಡಿಸ್ತಾನೆ, ಆತನನ್ನು ಕಳಿಸ್ಕೊಟ್ಬಿಡ್ತಾನೆ. ಸ್ವಲ್ಪ ಕಾಲದ ನಂತರ ಒಬ್ಬ ರಾಜ ಯುದ್ಧದಲ್ಲಿ ಸೋತೋಗ್ಬಿಟ್ಟು ಎಲ್ಲ ಪ್ರಜೆಗಳಲ್ಲಿ ಮತ್ತೆ ಆ ಏನು ಯೂನಿಟಿ ಮಾಡಬೇಕು ಅಂದ್ಕೊಳ್ತಾರೆ, ಐಕ್ಯತೆ ಮಾಡಬೇಕು ಅಂದ್ಕೊಳ್ತಾರೆ. ಊರೂರಿಗೆ ಹೋಗ್ಬಿಟ್ಟು ಪ್ರಜೆಗಳನ್ನು ಐಕ್ಯತೆ ಮಾಡಿ ಯುದ್ಧದಲ್ಲಿ ಮತ್ತೆ ಹೋಗಿ ಗೆಲ್ಲಬೇಕು ಅಂತ ಒಬ್ಬ ರಾಜ ಊರಿಗೆ ಬರ್ತಾನೆ. ಬಂದು ಈತನ ಮನೆಯಲ್ಲಿ ಆಶ್ರಯ ಪಡ್ಕೊಳ್ಳೋದಕ್ಕೆ ಬರ್ತಾನೆ. ಆಗ ಈತ ಅನ್ಕೊಳ್ತಾನೆ, ಇದು ಒಳ್ಳೆ ಟೈಮು, ನಾನು ರಾಜ ರಾಯಲ್ ಅಲ್ವಾ, ಘನತೆ ಇರೋ ವ್ಯಕ್ತಿ, ಆ ರಾಯಲ್ ವ್ಯಕ್ತಿಗೆ ಇದರಲ್ಲಿ ಊಟ ಬಡಿಸಿದ್ರೆ ಇದಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತ ಮತ್ತೆ ಪ್ಲೇಟ್ ತಗೊಳೋದಕ್ಕೆ ಹೋಗ್ತಾನೆ. ಹೋದಾಗ ಮತ್ತೆ ಆಲೋಚನೆ ಬರುತ್ತೆ, ಈತ ಏನು ದೊಡ್ಡ ವಿಶ್ವವಿಖ್ಯಾತಿಯಾಗಿರೋ ರಾಜನ, ಯುದ್ಧದಲ್ಲಿ ಏನಾದರೂ ವಿಜಯನ ಸಾಧಿಸಿದಾನ, ಸೋತೋಗಿರೋ ರಾಜ, ಇವನಿಗೆ ನಾನು ಇದರಲ್ಲಿ ಊಟ ಬಡಿಸೋದು, ಇದಕ್ಕೆಲ್ಲಿ ಸಿಗುತ್ತೆ ಬೆಲೆ ಅಂತ ಹೇಳಿಬಿಟ್ಟು ಮತ್ತೆ ಏನಾಗ್ತಾನೆ, ಆ ಪ್ಲೇಟನ್ನು ಆ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಬಂದ್ ಮಾಡಿಬಿಡ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಮುಖಂಡ ದೇಹ ಬಿಟ್ಬಿಡ್ತಾನೆ, ಸತ್ತೋಗ್ತಾನೆ. ಒಂದು ಸ್ವಲ್ಪ ಸಮಯದ ನಂತರ ಅವ್ರ ಮನೆಯವರು ಈತ ಏನೇನು ವಸ್ತುಗಳಿದೆ ಅದನ್ನೆಲ್ಲ ಕೂಡ ಸಾರ್ಟ್ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ಅದೆಲ್ಲ ಒಂದೊಂದು ಬಿಡಿಸ್ತಾ ಇರ್ತಾರೆ. ಆಗ ಆ ಪ್ಲೇಟ್ ತೆಗಿತಾರೆ. ಆ ಪ್ಲೇಟು ಕಪ್ಪಗಾಗ್ಬಿಟ್ಟಿರುತ್ತೆ. ಆ ಕಪ್ಪಗಾಗಿರೋ ಪ್ಲೇಟ್ ನೋಡಿಬಿಟ್ಟು ಇದು ಬಂಗಾರದ ಪ್ಲೇಟು ಅಂತ ಅವ್ರಿಗೂ ಗೊತ್ತಿಲ್ಲದೆ ಆ ಪ್ಲೇಟನ್ನು ಹೊರಗಡೆ ಇರ್ತಕ್ಕಂಥ ನಾಯಿಗಳಿಗೆ ಊಟ ಇಡೋದಕ್ಕೆ ಆ ಪ್ಲೇಟ್ನ ಉಪಯೋಗಿಸ್ತಾರೆ.
ಕೊನೆಗೇನಾಯ್ತು? ಆ ಪ್ಲೇಟು ನಾಯಿ ಪಾಲಾಯಿತು. ಯಾಕಾಯಿತು? ಆತನ ಹತ್ರ ಅವಕಾಶ ಬಂದಾಗ ಬೇರೆ ಬೇರೆ ಆಲೋಚನೆ ಮಾಡ್ತಾ ಮಾಡ್ತಾ ಆ ಸಮಯದಲ್ಲಿ ಏನು ಅದಕ್ಕೆ ಬೆಲೆ ಕೊಡಬೇಕಾಗಿತ್ತು, ಅದನ್ನು ಉಪಯೋಗಿಸ್ಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಸ್ನೇಹಿತರೆ, ನಾವು ಅಷ್ಟೇ. ನಮ್ಮ ಜೀವನದಲ್ಲಿ ಆಪರ್ಚುನಿಟೀಸ್ ಬರುತ್ತೆ, ಅವಕಾಶಗಳು ಬರುತ್ತೆ. ಆ ಅವಕಾಶ ಬಂದಾಗ ನಾವು ಅದು ಉಪಯೋಗಿಸ್ಕೋಬೇಕು. ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ, ಮುಂದೂಡಿದ್ರೆ ನಮ್ಮ ಜೊತೆಯಲ್ಲೇ ಅವಕಾಶಗಳು ಸತ್ತೋಗುತ್ತೆ. ಅದಕ್ಕೆ ಹೇಳ್ತಾರೆ, ಇಫ್ ನಾಟ್ ನೌ ದೆನ್ ವೆನ್ ಅಂತ ಹೇಳ್ತಾರೆ. ಈಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ. ಏನೇ ಜೀವನದಲ್ಲಿ ಮಾಡಬೇಕಂದ್ರೂ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಅವಕಾಶ ಇದ್ದಾಗಲೇ ಅದನ್ನು ಉಪಯೋಗಿಸ್ಕೋಬೇಕು. ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಯಾವಾಗಾದ್ರೂ ಕೂಡ ನಿಮಗೆ ಆ ರೀತಿಯ ಅವಕಾಶ ಬಂದಾಗ ಉಪಯೋಗಿಸ್ಕೊಳ್ಳಿ. ಅವಕಾಶನ ಮುಂದೂಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ನಮ್ಮ ಹತ್ರ ಏನೋ ಹೇಳ್ತಾರಲ್ಲ, ಪಾಲಿಗೆ ಬಂದ ಪಂಚಾಮೃತ ಕೈಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಆಗಿಬಿಡುತ್ತೆ. ಇದನ್ನು ತಾವೆಲ್ಲರ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ, ಬೇರೆಯವ್ರಿಗೂ ತಿಳಿಸ್ಕೊಡಿ. ಜೀವನದಲ್ಲಿ ಕಲಿಯುವಂಥದಕ್ಕೆ ನಾವು ಹುಡುಕೊಂಡು ಹೋಗ್ತಾ ಇದ್ರೆ ಕಲಿತಾನೆ ಇರ್ಬೋದು. ಇಡೀ ಜೀವನನೇ ನಮಗೆ ಒಂದು ಪಾಠಶಾಲೆ ಇದ್ದಂಗೆ. ನಮ್ಮ ಜೀವನದ ಪಾಠಶಾಲೆಯಲ್ಲಿ ಪ್ರತಿದಿನ ಏನಾದರೂ ಒಂದನ್ನು ಕಲಿತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಆಗಲೇ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ನೋಡೋಕ್ಕೆ ಸಾಧ್ಯ. ಅದರಿಂದ ಲರ್ನ್ ಆ್ಯಂಡ್ ಅರ್ನ್ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೂಡ ಈ ಒಂದು ವಿಷಯವನ್ನು, ಇದನ್ನು ನೀವು ಆಳದಲ್ಲಿ ಸ್ವೀಕರಿಸ್ತೀರಾ ಅಂತ ತಿಳ್ಕೊಳ್ತೀನಿ. ಮತ್ತೆ ಈ ಥರ ಅನೇಕ ಪ್ರಕಾರದ ಪ್ರೇರಣೆಯ ಒಂದು ವಿಷಯಗಳಿಂದ ನಾವು ಭೇಟಿಯಾಗೋಣ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು.